ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಬ್ರೆಡ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಯಾರಾದರೂ ಬಂದಾಗ ಬ್ರೆಡ್ ಜಾಸ್ತಿ ಇತ್ತು ಅಂದರೆ ಹಾಗೆ ತಿಂದೆ ವೇಸ್ಟ್ ಆಗುತ್ತೆ ಅನ್ನುವಾಗ ಇನ್ನೂ ನಮ್ಮ ಮನೇಲಿ ಒಂದು 7-8 ಪೀಸ್ ಹಾಗೇ ಇತ್ತು. ಅದಕ್ಕೆ ನಾನು ಇಲ್ಲಿ ಬ್ರೆಡ್ ಪಕೋಡ ಮಾಡಿ ನೋಡಿಸ್ತಾ ಇದ್ದೀನಿ. ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ಟೇಸ್ಟ್ ಸಹ ಡಿಫ್ರೆಂಟಾಗಿರುತ್ತೆ. ಈರುಳ್ಳಿ ಪಕೋಡಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಇದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಒಂದು 3 ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಜಸ್ಟ್ ನಾವೇನು ನೆನೆಸಿಟ್ಟಿಲ್ಲ, ಸಿಪ್ಪೆ ತೆಗೆದು ಅದರಲ್ಲಿ ನೀರಲ್ಲಿ ಇಟ್ಟಿದ್ದೀನಲ್ಲ. ಈಗ ಇದನ್ನು ಮೀಡಿಯಮ್ ಸೈಜಲ್ಲಿ, ಅಂದರೆ ಸಣ್ಣದಾಗೂ ಅಲ್ಲ ಅಥವಾ ದೊಡ್ಡದಾಗೂ ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ. ಈ ಥರ 3 ಆಲೂಗಡ್ಡೆನ ನಾವು ತುರ್ಕೊಂಡು ಈಗ ಅದೇ ನೀರಿಗೆ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು. ಈ ಥರ ಮಾಡೋದ್ರಿಂದ ಒಂದಕ್ಕೊಂದು ಬಿಡಿಯಾಗಿ ಆಗುತ್ತೆ ಅದು ಆಲೂಗಡ್ಡೆ. ಅದಕ್ಕೆ ನಾನು ಈ ಥರ ತೊಳ್ಕೊತಾ ಇದ್ದೀನಿ. ಈ ಥರ ಟೈಟಾಗಿ ಹಿಂಡ್ಕೊಂಬಿಟ್ಟು ಅವನ್ನ ಆಲೂಗಡ್ಡೆ ಒಂದು ಬೌಲಲ್ಲಿ ಹಾಕ್ಕೊಂಬಿಡೋಣ. ಈಗ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಈಗ ಇನ್ನೊಂದು ಬೌಲಲ್ಲಿ ನೀರು ತೊಗೊಂಬಿಟ್ಟು ಬ್ರೆಡ್ನ ತೊಗೊಂಡು ಈ ಥರ ಸ್ವಲ್ಪ ಸುಮ್ಮನೆ ಜಸ್ಟ್ ನಾವು ಈ ಥರ ಅದ್ದಿ ಈ ಥರ ಮಾಡೋದ್ರಿಂದ ಬೇಗ ಇದಾಗುತ್ತೆ ಅದು ಅಂತ ನಾನು ಸ್ವಲ್ಪ ನೀರಲ್ಲಿ ಅದ್ದಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು 7ರಿಂದ 8 ಪೀಸ್ ಇತ್ತು ಅಷ್ಟೇ ನಮ್ಮ ಬ್ರೆಡ್ ಪೀಸು. ಅಷ್ಟನ್ನು ಸಹ ಎಲ್ಲ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಅದನ್ನೇ ಹಾಕ್ಕೋಬೋದು. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತೇಳಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಪೇಸ್ಟ್ ಇತ್ತು ಅಂದರೆ ಪೇಸ್ಟ್ ಸಹ ಹಾಕ್ಕೋಬೋದು. ಈಗ ಆಲೂಗಡ್ಡೆ ಮತ್ತು ಬ್ರೆಡ್ ಹಾಕಿದ್ವಲ್ಲ, ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಜಜ್ಜಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು 3-4 ಈರುಳ್ಳಿನ ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಆ ಥರ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ಬ್ರೆಡ್ಡು ಸಹ ಮೈದಾಯಿಂದ ಇರುತ್ತಲ್ವ, ಅದೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬೈಂಡಿಂಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ಸಹ ಹಾಕ್ಕೋಬೋದು. ನಮ್ಗೆ ಸ್ವಲ್ಪ ಇನ್ನೂ ನೀರಿನಂಶ ಇದೆ ಅಂದರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಬೋದು. ನೋಡಿ ಈ ಥರ ಎಲ್ಲ ಇದು ಮಾಡಿಕೊಂಡು ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೇ ಅಚ್ಕಾರದ ಪುಡಿ ಮತ್ತು ಇನ್ನು ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ನೀಟಾಗೆಲ್ಲ ಹೊಂದ್ಕೊಳ್ಳೋದಕ್ಕೆ. ಇನ್ನೂ ಸ್ವಲ್ಪ ನನಗೆ ತೇವಾಂಶ ಇನ್ನೂ ಜಾಸ್ತಿ ಇದೆ ಅನಿಸಿರೋದ್ರಿಂದ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ. ಮೈದಾ ಹಿಟ್ಟು, ಆಲೂಗಡ್ಡೆ ಇವೆಲ್ಲ ಹಾಕಿರೋದ್ರಿಂದ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಮತ್ತು ಮೇಲೆಲ್ಲ ಕ್ರಿಸ್ಪಿನೆಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಈ ಥರ ಎಲ್ಲ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಈಗ ಎಣ್ಣೆ ಕಾಯ್ದಿಟ್ಕೊಂಡು ನೆನೆಯೋದೇನು ಬೇಕಿಲ್ಲ. ಜಸ್ಟ್ ನಾವು ಎಣ್ಣೆ ಕಾಯಿಸಿದ ತಕ್ಷಣ ಹಾಕ್ತಾ ಇರೋದು ಅಷ್ಟೇ ಇದು. ನಾನು ಇಲ್ಲಿ ನೋಡು ಒಂದು ಎಣ್ಣೆ ಕಾದಿದ್ದಲ್ಲಿ ನೋಡಿಕೊಂಡು ಆದಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಕಾದಿರಬಾರ್ದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕಾದಿದ್ರೆ ಬೋಂಡ ಎಲ್ಲ ಒಳಗಡೆ ನೀಟಾಗಿ ಕುಕ್ ಆಗ್ತಾ ಚೆನ್ನಾಗಾಗುತ್ತೆ. ನಾವು ಜಾಸ್ತಿ ಎಣ್ಣೆ ಕಾದಿದಾಗ ಹಾಕಿದ್ದೀವಿ ಅಂದರೆ ಒಳಗಡೆ ಕುಕ್ ಆಗಿರೋದಿಲ್ಲ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ ಸ್ವಲ್ಪ ಮೀಡಿಯಮ್ಮಾಗಿ ಎಣ್ಣೆ ಕಾದಿತ್ತಲ್ವ ಹಾಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಳಗಡೆ ಎಲ್ಲ ನೀಟಾಗಿ ಕುಕ್ಕಾಗಿ ಮೇಲೆಲ್ಲ ಕ್ರಿಸ್ಪಿನೆಸ್ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಆದಮೇಲೆ ತೆಕ್ಕೊಂಬಿಟ್ರೆ ಸಾಕಿದು. ಇನ್ನು ಉಳ್ದವನು ಸಹ ಅದೇ ಥರನೇ ಸ್ವಲ್ಪ ಎಣ್ಣೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಇನ್ನೊಂದು ಸತಿ ಹಾಕ್ಕೊಂಡು ಹಂಗೆ ನಾವು ಜಾಸ್ತಿ ಎಣ್ಣೆ ಕಾದಿರೋ ತಕ್ಷಣ ಹಾಕ್ಬಿಟ್ರೆ ಅವು ಫುಲ್ ಬ್ಲ್ಯಾಕ್ನೆಸ್ ಬಂದುಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಸಾಫ್ಟಾಗಿ ಭಾಳ ಅದೇ ಥರ ಇರುತ್ತೆ, ಕ್ರಿಸ್ಪಿನೆಸ್ ಬರೋಲ್ಲ. ಅದಕ್ಕೇ ಹೇಳ್ತಾ ಇದ್ದೀನಿ ಆದಷ್ಟು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆದಷ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.